ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೆಮಿಸ್ಟ್ರಿ ಟ್ಯುಟೋರಿಯಲ್ ಕ್ಲಾಸಸ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಿಮಗೆ ಆಲ್ರೆಡಿ ಗೊತ್ತಿರೋ ಥರ KCET ಅಪ್ಲಿಕೇಶನ್ಸ್ ಕೂಡ ಹಾಕ್ತಾಯಿದ್ದೀರಾ. ಆನ್ಲೈನಲ್ಲಿ ಅಪ್ಲಿಕೇಶನ್ ಕೂಡ ಓಪನ್ ಆಗ್ತಾ ಇದೆ. ಸೊ ಲಾಸ್ಟ್ ಡೇಟ್ ಮುಗಿಯೋಕ್ಕಿಂತ ಮುಂಚೆನೇ ಹಾಕಿಬಿಡಿ. ಲಾಸ್ಟ್ ಡೇಟಲ್ಲಿ ತುಂಬ ಗಡಿಬಿಡಿ ಮತ್ತು ಸರ್ವರ್ ಬಿಸಿ, ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ಸು ಈ ಥರ ಆಗೋದೆಲ್ಲ ಬೇಡ. ಸೊ ಆದಷ್ಟು ಬೇಗ ನೀವು ಅಪ್ಲೈ ಮಾಡಿಬಿಡಿ. ಮತ್ತು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. November 26 ಎಕ್ಸಾಮ್ ಇರುತ್ತೆ. ಸೊ ಆದಷ್ಟು ಬೇಗ ಎಲ್ಲ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ. ಇನ್ನೂ ಯಾರ್ಯಾರು ಮಾಡಿಲ್ಲ ಅವರು, ಸೊ ಮಾಡಿರೋರು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಇವತ್ತೇನಪ್ಪ ನಾವು ಮಾಡ್ತಾಯಿದ್ದೀವಿ ಅಂತ ಅಂದರೆ, ಸೊ ಒಂದೊಂದು ಟಾಪಿಕ್ ಮೇಲೆ ಒಂದೊಂದು ಟಾಪಿಕ್ ಮೇಲೆ ನಾವು ವಿಡಿಯೋನ ಮಾಡ್ತಾ ಹೋಗ್ತೀವಿ ಅಂದಮೇಲೆ, ಸೊ ಅದರಲ್ಲಿ ನಾವು ಫಸ್ಟ್ ಒಂದು ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿನ ಕನ್ಸಿಡರ್ ಮಾಡಿದ್ದೀವಿ. ಸೊ ಅದರದ್ದು ಏನು ಸಿಲೆಬಸ್ ಇದೆ ಮತ್ತು ಪ್ರೀವಿಯಸ್ ಇಯರಲ್ಲಿ ಏನು ಕ್ವೆಶ್ಚನ್ಸ್ ಬಂದಿದೆ ಅಂತ, ಮತ್ತು ಅದ್ರ ರಿಲೇಟೆಡ್ ಆಗಿ ನಾವು ಎಷ್ಟು ಪಾಯಿಂಟ್ಸನ್ನು KCET ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು, KCET ಎಕ್ಸಾಮ್ನ ಇಟ್ಕೊಂಡು ಅದರಲ್ಲಿ ಏನು ಕ್ವೆಶ್ಚನ್ಸ್ ಕೇಳ್ಬೋದು ಅನ್ನೋದ್ರ ಮೇಲೆ ನಾವು ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ಸೊ ಇದರಿಂದ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಭಾವಿಸ್ತೀವಿ. ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೀವು ನಮ್ಮ ವೀಡಿಯೋಸ್ ನೋಡಿ ಏನಾದರೂ ಸಜೆಷನ್ಸ್ ಕೊಡಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಿ. ನಾವು ಆ ಸಜೆಷನ್ಸನ್ನು ತಗೊಂಡು ಮುಂದೆ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಕೀಪ್ ಸಪೋರ್ಟಿಂಗ್ ಅಸ್. ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಲೆಟ್ ಸ್ಟಾರ್ಟ್ಸ್ ಅವರ್ ವಿಡಿಯೋ ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ. ಸೊ ಇದರಲ್ಲಿ ಟಾಪಿಕ್ ಏನಪ್ಪ ಇದೆ, ಯಾವ್ಯಾವ ಟಾಪಿಕ್ನ ಕನ್ಸಿಡರ್ ಮಾಡಿದ್ದಾರೆ ಅಂದರೆ, ಕ್ರಿಸ್ಟಲ್ ಸ್ಟ್ರಕ್ಚರ್ಸು, ಬ್ರ್ಯಾಗ್ಸ್ ಲಾ ಆ್ಯಂಡ್ ಅಪ್ಲಿಕೇಶನ್ಸ್, ಬ್ಯಾಂಡ್ ಸ್ಟ್ರಕ್ಚರ್ಸ್ ಆಫ್ ಸಾಲಿಡ್ಸ್. ಸೊ ಇದು ಬಂದು KCET ಸಿಲೆಬಸ್ ಕೊಟ್ಟಿದ್ದಾರಲ್ಲ, KCET ಎಕ್ಸಾಮ್ಸ್ಗೆ KEಯಿಂದ, ಸೊ ಅದರಲ್ಲಿ ಮೆನ್ಷನ್ ಆಗಿರೋವಂಥದ್ದು ಟಾಪಿಕ್ಸ್ ಇದು. ಸೊ ಈ ಪ್ರೀವಿಯಸ್ ಇಯರ್ಸಲ್ಲಿ KCET ಎಕ್ಸಾಮ್ಸಲ್ಲಿ ಯಾವ್ಯಾವುದು ಕ್ವೆಶ್ಚನ್ಸನ್ನು ಕೇಳಿದ್ದಾರೆ ಅಂತ ಅಂದರೆ, ದ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ 2 ಐಡೆಂಟಿಕಲ್ ಪಾರ್ಟಿಕಲ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ದಟ್ ಹ್ಯಾವಿಂಗ್ ಪರ್ಫೆಕ್ಟ್ cubical shape of 1 unit length is dash square unit. Option 2, 4, 8, 12. In crystal, the atoms are located at the position of 0 potential energy, infinite potential energy, minimum potential energy, maximum potential energy. ಯಾರ್ಯಾರು ಆಲ್ರೆಡಿ ಇದನ್ನ ಓದಿದ್ದೀರಾ, ಕಂಪ್ಲೀಟ್ ಮಾಡಿದ್ದೀರಾ ಓದಿ, ಸೊ ಈ ಕ್ವೆಶ್ಚನ್ಸ್ಗೆ ಆನ್ಸರ್ನ ಕಮೆಂಟ್ ಮಾಡಿ. ಯಾರ್ಯಾರು ಓದಿಲ್ಲ, ಇವಾಗ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಸೊ ನಾವು ಇಂಟ್ರೊಡಕ್ಷನಿಂದ ವಿಡಿಯೋಸ್ನ ವಿಡಿಯೋನಲ್ಲಿ ಇಂಟ್ರೊಡಕ್ಷನಿಂದ ಎಕ್ಸ್ಪ್ಲೈನ್ ಮಾಡಿ, ಆಮೇಲೆ ಕೊನೆಯಲ್ಲಿ ಸಿಲೆಬಸ್ ಕಂಪ್ಲೀಟ್ ಆದಮೇಲೆ, ಈ ಯಾವುದು ಸಾಲಿಡ್ ಸ್ಟೇಟ್ದು ಸಿಲೆಬಸ್ ಮುಗಿದ ಮೇಲೆ ಈ ಟಾಪಿಕ್ದು, ಸೊ ನೆಕ್ಸ್ಟ್ ನಾವು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸನ್ನು ಸಾಲ್ವ್ ಮಾಡೋಣ. ಸೊ ಅದರಲ್ಲಿ ಈ ಕ್ವೆಶ್ಚನ್ಸನ್ನು ಕೂಡ ಕನ್ಸಿಡರ್ ಮಾಡೋಣ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ದಟ್ ಈಸ್ ಸಾಲಿಡ್ ಸ್ಟೇಟ್. ಸಾಲಿಡ್ಸ್ ಆರ್ ಡಿವೈಡೆಡ್ ಇಂಟು 2 ಕ್ಲಾಸಸ್. ನಿಮಗೆ ಆಲ್ರೆಡಿ ಗೊತ್ತಿದೆ, ಒಂದು ಕ್ರಿಸ್ಟಲೈನ್, ನಾನ್ ಕ್ರಿಸ್ಟಲೈನ್ ಆರ್ ಅಮಾರ್ಫಸ್. ಸೊ ಕೆಲವೊಮ್ಮೆ ತುಂಬ ಬೇಸಿಕ್ಸಿಂದನೂ ಕೂಡ ಕ್ವೆಶ್ಚನ್ಸ್ ಬರುತ್ತೆ KCETಲ್ಲಿ. ಸೊ ಅದಕ್ಕೋಸ್ಕರವಾಗಿ ನಾವು ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ಸೊ ಅದಕ್ಕೋಸ್ಕರವಾಗಿ ನಾವು ಈ ಬ್ಯಾಕ್ಗ್ರೌಂಡ್ ಸ್ಟಡಿ ಅಥವಾ ಈ ಬೇಸಿಕ್ಸ್ ಏನಿದೆ ಅದನ್ನು ಕೂಡ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಕ್ರಿಸ್ಟಲೈನ್ ಅಂತಂದಾಗ ಇಲ್ಲಿ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಆರ್ ರೆಗ್ಯುಲರ್ಲಿ ಅರೇಂಜ್ಡ್. ಸೊ ರೆಗ್ಯುಲರ್ ಅರೇಂಜ್ಮೆಂಟ್ ಇತ್ತು ಅಂದರೆ ಅದನ್ನು ನಾವು ಕ್ರಿಸ್ಟಲೈನ್ ಅಂತ ಕರಿತೀವಿ. ಅದೇ ನಾಟ್ ಆರ್ಗನೈಸ್ಡ್ ಇನ್ ಅ ಡೆಫಿನೆಟ್ ಲ್ಯಾಟಿಸ್ ಪ್ಯಾಟ್ರನ್ನಲ್ಲಿ ಆರ್ಗನೈಸ್ ಆಗಿಲ್ಲ, ಸೊ ರೆಗ್ಯುಲರ್ ಅರೇಂಜ್ಮೆಂಟ್ ಇಲ್ಲ ಅಂತ ಅಂದರೆ ಅದನ್ನು ನಾನ್ ಕ್ರಿಸ್ಟಲೈನ್ ಆರ್ ಅಮಾರ್ಫಸ್ ಅಂತ ಕರಿತೀವಿ. ಮತ್ತು ಇದನ್ನು ನಾವು ಫಿಸಿಕಲ್ ಸ್ಟೇಟಲ್ಲಿ ಹೇಳೋದಾಯಿತು ಅಂತ ಅಂದರೆ, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಈ ಕ್ರಿಸ್ಟಲ್ಸ್ ಬಂದು ಲೈಕ್ ಉಪ್ಪು, ಹರಳುಪ್ಪು ಥರ ಇರುತ್ತೆ. ಇದು ಅಮಾರ್ಫಸ್ಸಿಗೆ ಎಕ್ಸಾಂಪಲ್ಸ್ ಅಂತ ತೊಗೊಂಡಾಗ ನೀವು ನಾರ್ಮಲಾಗಿ ಅದು ಹೆಂಗಿರುತ್ತೆ ಅಂತ ಅಂದರೆ, ಲೈಕ್ ಟಾಲ್ಕಮ್ ಪೌಡರ್ ಬರುತ್ತಲ್ಲ, ಸೊ ಆ ಥರ ಇರುತ್ತೆ ಇದು. ನೆಕ್ಸ್ಟು ಅನೈಸೋಟ್ರೋಪಿಕ್, ಐಸೋಟ್ರೋಪಿಕ್. ಇದು ಕೂಡ ಇಂಪಾರ್ಟೆಂಟು, ಇದನ್ನು ಕೇಳ್ತಾರೆ ಕೆಲವೊಮ್ಮೆ. ಸೊ ಅನೈಸೋಟ್ರೋಪಿಕ್ ಅಂತಂದಾಗ ಈಗ ಪ್ರಾಪರ್ಟೀಸ್ ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ ಬೇರೆ ಥರ ಚೇಂಜ್ ಆಗ್ತಾ ಇರುತ್ತೆ. ಅದೇ ಐಸೋಟ್ರೋಪಿಕ್ ಅಂತಂದಾಗ ಎಲ್ಲ ಡೈರೆಕ್ಷನ್ಸಲ್ಲೂ ಪ್ರಾಪರ್ಟೀಸ್ ಸೇಮೇ ಇರುತ್ತೆ. ಸೊ ದಟ್ ಈಸ್ ವಾಟ್ ಐಸೋಟ್ರೋಪಿಕ್ ಆ್ಯಂಡ್ ಅನೈಸೋಟ್ರೋಪಿಕ್. ಕ್ರಿಸ್ಟಲ್ಸ್ ಆರ್ ಅನೈಸೋಟ್ರೋಪಿಕ್ ಆ್ಯಂಡ್ ನಾನ್ ಕ್ರಿಸ್ಟಲೈನ್ ಶೋಸ್ ಐಸೋಟ್ರೋಪಿ. ಎಕ್ಸಾಂಪಲ್ಸ್ ಬಂದು ಸೋಡಿಯಂ ಕ್ಲೋರೈಡ್, ಜಿಂಕ್ ಸಲ್ಫೈಡ್ ಎಕ್ಸೆಟ್ರಾ. ನಾನ್ ಕ್ರಿಸ್ಟಲೈನ್ಗೆ ಗ್ಲಾಸ್, ಪ್ಲಾಸ್ಟಿಕ್, ಜೆಲ್ ಎಕ್ಸೆಟ್ರಾ. ಸೊ ಇವಾಗ ಕ್ರಿಸ್ಟಲೈನ್ ಅಂದರೆ ಏನು, ನಾನ್ ಕ್ರಿಸ್ಟಲೈನ್ ಅಂದರೆ ಏನು ಅಂತ ಗೊತ್ತಾಯಿತು. ಕ್ರಿಸ್ಟಲೈನಲ್ಲಿ ಯಾವುದು ಇರುತ್ತೆ, ಅನೈಸೋಟ್ರೋಪಿಕ್ಕಾ ಐಸೋಟ್ರೋಪಿಕ್ಕಾ? ಅನೈಸೋಟ್ರೋಪಿಕ್ ಪ್ರಾಪರ್ಟಿ ಇರುತ್ತೆ, ಇದು ಐಸೋಟ್ರೋಪಿಕ್ ಇರುತ್ತೆ. ಸೊ ನೆಕ್ಸ್ಟು ದೇರ್ ಆರ್ 7 ಕ್ರಿಸ್ಟಲ್ ಸಿಸ್ಟಮ್ಸ್ ಇರುತ್ತೆ. ಜನರಲ್ ಆಗಿ
ಆ್ಯಂಡ್ 14 ಬ್ರೇವಿಸ್ ಲ್ಯಾಟಿಸ್. ಸೊ ಬ್ರೇವಿಸ್ ಲ್ಯಾಟಿಸ್ ಅಂತ ಅಂದರೆ ಏನು ಮುಂದೆ ಹೇಳ್ತಾ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇವಾಗ 7 ಕ್ರಿಸ್ಟಲ್ ಸಿಸ್ಟಮ್ಸ್ ಇದೆ ಅಂತ ಹೇಳಿದ್ವಿ. ಯಾವ್ದು ಹಾಗಾದರೆ? ಸೊ ದಿಸ್ ಇಸ್ ಕ್ಯೂಬಿಕ್, ಟೆಟ್ರಾಗೋನಲ್, ಆರ್ಥೋರೋಂಬಿಕ್, ರೋಂಬೋಹೆಡ್ರಲ್, ಹೆಕ್ಸಾಗೋನಲ್, ಮೊನೋಕ್ಲಿನಿಕ್ ಆ್ಯಂಡ್ ಟ್ರೈಕ್ಲಿನಿಕ್. ಸೊ ಇದು ಇಷ್ಟೊಂದು ಬೇಸಿಕ್ಸ್ ಕೇಳ್ತಾರೆ, ಕೆಲವೊಮ್ಮೆ ಕೇಳ್ಬೋದು. ಯಾಕಂತಂದರೆ ಇದ್ರದ್ದು ಆ್ಯಂಗಲ್ಸನ್ನು ಕೊಟ್ಟು ಇದು ಯಾವ ಕ್ರಿಸ್ಟಲ್ ಸಿಸ್ಟಮ್ ಅಂತ ಕೇಳ್ಬೋದು, ಅಥವಾ ಈ ಕ್ರಿಸ್ಟಲ್ ಸಿಸ್ಟಮ್ಗೆ ಬಿಲೋ ಆ್ಯಂಗಲ್ಸ್ ಆ್ಯಂಡ್ ಆ್ಯಕ್ಸಸ್ಸನ್ನು ಕೊಟ್ಟು ಯಾವುದು ಕರೆಕ್ಟ್ ಆಪ್ಷನ್ಸ್ ಇದೆ, ಯಾವುದು ಇದರದು ಆ್ಯಂಗಲ್ ಅಥವಾ ಆ್ಯಕ್ಸಸ್ ಅಂತ ಕೇಳ್ಬೋದು. ಅಥವಾ ಎಕ್ಸಾಂಪಲ್ಸನ್ನು ಕೊಟ್ಟು ಈ ಎಕ್ಸಾಂಪಲ್ದು NaClದು ಯಾವ ಕ್ರಿಸ್ಟಲ್ ಸಿಸ್ಟಮ್ ಎಕ್ಸಿಬಿಟ್ ಮಾಡುತ್ತೆ ಅಂತ ಕೇಳ್ಬೋದು. ಸೊ ಅದಕ್ಕೋಸ್ಕರ ನಾವು ಎಲ್ಲ ಥರ ಯಾವುದೇ ಥರ ಕ್ವೆಶ್ಚನ್ಸ್ ಕೇಳಿದ್ರು ನಾವು ಆನ್ಸರ್ ಮಾಡೋ ಥರ ಪ್ರಿಪೇರ್ ಆಗೋಣ. ಸೊ ಫಸ್ಟ್ ಏನಪ್ಪ ಅಂತಂದರೆ ಕ್ಯೂಬಿಕ್, ಟೆಟ್ರಾಗೋನಲ್, ಆರ್ಥೋರೋಂಬಿಕ್, ರೋಂಬೋಹೆಡ್ರಲ್, ಹೆಕ್ಸಾಗೋನಲ್, ಮೊನೋಕ್ಲಿನಿಕ್ ಆ್ಯಂಡ್ ಟ್ರೈಕ್ಲಿನಿಕ್. ಸೊ ಕ್ಯೂಬಿಕಲ್ಲಿ ಆ್ಯಕ್ಸಸ್ ಎಲ್ಲ ಈಕ್ವಲ್ ಆಗಿರುತ್ತೆ. A = B = C. ಆ್ಯಂಗಲ್ಸ್ ಬಂದು ಆಲ್ಫಾ = ಬೀಟಾ = ಗಾಮಾ ದಟ್ ಈಸ್ = 90 ಡಿಗ್ರಿ. ಎಕ್ಸಾಂಪಲ್ ಐರನ್, NaCl, NaBr, ಡೈಮಂಡ್ ಇದು ಕೇಳ್ತಾರೆ. ಡೈಮಂಡಲ್ಲಿ ಯಾವ ಕ್ರಿಸ್ಟಲ್ ಸಿಸ್ಟಮ್ ಇರುತ್ತೆ? ಟೆಟ್ರಾಗೋನಲ್ ಅಂದಾಗ A = B ಬಟ್ ನಾಟ್ = C. ಆಲ್ಫಾ = ಬೀಟಾ = ಗಾಮಾ = 90 ಡಿಗ್ರಿ ಆಗಿರುತ್ತೆ. SnO2, MnO2. ಆರ್ಥೋರೋಂಬಿಕ್ ಅಂದಾಗ ವಿಚ್ ಆರ್ ನಾಟ್ ಅಟ್ ಆಲ್ ಈಕ್ವಲ್. ಸೊ A not = B, not = C. ದಟ್ ಆ್ಯಂಗಲ್ಸ್ ಆರ್ ಈಕ್ವಲ್, ದಟ್ ಈಸ್ ಅಯೋಡಿನ್. ನೆಕ್ಸ್ಟ್ ರೋಂಬೋಹೆಡ್ರಲ್ A = B = C ಬಟ್ A = B alpha = beta = gamma but not equal to 90 degree less than 120 degree. ಎಕ್ಸಾಂಪಲ್ ಬಂದು Al2O3, KnO3. ಸೊ Al2O3 ಡೈಮಂಡು ಮತ್ತು ಗ್ರಾಫೈಟು. ಸೊ ಇದನ್ನು ತುಂಬ ಇಂಪಾರ್ಟೆಂಟ್ ಇದೆಲ್ಲ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಹೆಕ್ಸಾಗೋನಲ್ A = B not equal to C. alpha = beta = 90 degree, gamma = 120 degree. ಎಕ್ಸಾಂಪಲ್ ಬಂದು ಜಿಂಕ್ ಆಕ್ಸೈಡ್, ಗ್ರಾಫೈಟ್. ಮೊನೋಕ್ಲಿನಿಕ್ A not equal to B not equal to C. alpha = gamma = 90 degree, beta is greater than 90 degree. sugar, borax. Next triclinic A not equal to B not equal to C. alpha not equal to beta equal to gamma not equal to 90 degree. ಎಕ್ಸಾಂಪಲ್ ಬಂದರು H3BO3, ಬೋರಿಕ್ ಆ್ಯಸಿಡ್ ಆ್ಯಂಡ್ ಕಾಪರ್ ಸಲ್ಫೇಟ್ CuSO4. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಯೂನಿಟ್ ಸೆಲ್. ಸೊ ಯೂನಿಟ್ ಸೆಲ್ ಅಂದರೆ ಏನು? ಸೊ ಯೂನಿಟ್ ಸೆಲ್ ಅಂತ ಅಂದರೆ ಇಟ್ ಈಸ್ ದ ಸ್ಮಾಲೆಸ್ಟ್ ಪೋರ್ಷನ್ ಆಫ್ ದ ಕ್ರಿಸ್ಟಲ್ ಲ್ಯಾಟಿಸ್ ದಟ್ ಶೋಸ್ 3-dimensional ಪ್ಯಾಟ್ರನ್ ಆಫ್ ಎಂಟೈರ್ ಕ್ರಿಸ್ಟಲ್. ಸೊ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮಿಷ. ಸೊ ಇದು ಒಂದು ಕ್ಯೂಬ್. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಯೂನಿಟ್ ಸೆಲ್ ಅಂತ ಅಂದರೆ ಏನಪ್ಪ ಅಂತಂದರೆ ಇದು ಒಂದು ಸ್ಮಾಲ್ ಪೋರ್ಷನ್ ಇರುತ್ತಲ್ಲ, ಇಲ್ಲೆಲ್ಲ ಆಟಮ್ಸ್ ಇರುತ್ತೆ ಕ್ರಿಸ್ಟಲ್ ಸಿಸ್ಟಮ್. ಲೈಕ್ ಈ ಥರ ಡಿಫ್ರೆಂಟ್ ಆಟಮ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಇದರಲ್ಲಿ ಈ ಒಂದು ಬಾಕ್ಸ್ ಏನು ಕಾಣಿಸ್ತಿದೆಯಲ್ಲ, ಇದೊಂದು ಸ್ಮಾಲ್ ಒಂದು ಯೂನಿಟ್ ಏನಿದೆ, ಇದನ್ನ ನಾವಿಲ್ಲಿ ಯೂನಿಟ್ ಸೆಲ್ ಅಂತ ಕರಿತೀವಿ. ಅಂದರೆ ಇಟ್ ಈಸ್ ದ ಸ್ಮಾಲೆಸ್ಟ್ ಪೋರ್ಷನ್ ಆಫ್ ದ ಕ್ರಿಸ್ಟಲ್ ಲ್ಯಾಟಿಸ್ ದಟ್ ಶೋಸ್ 3-dimensional ಪ್ಯಾಟ್ರನ್ ಆಫ್ ದ ಎಂಟೈರ್ ಕ್ರಿಸ್ಟಲ್. ಸೊ ನೆಕ್ಸ್ಟ್ ಇದರಲ್ಲಿ ಯಾವ್ಯಾವ ಟೈಪ್ಸ್ ಇದೆ? ಪ್ರಿಮಿಟಿವ್ ಯೂನಿಟ್ ಸೆಲ್ ಡಿನೋಟೆಡ್ ಬೈ P, ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ I, ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ ಕ್ಯಾಪಿಟಲ್ F, ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ ದಟ್ ಈಸ್ C. ಸೊ ಇವಾಗ ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತ ಅಂದರೆ ಓನ್ಲಿ ಕಾರ್ನರ್ಸ್ ಮಾತ್ರ. ಇಲ್ಲಿ ಕಾರ್ನರ್ಸ್ ಇದೆಯಲ್ಲ, ಇದು 1 2 3 4, ಇದು ಈ 4 2 4 6 8 ಕಾರ್ನರ್ಸಲ್ಲಿ ಆಟಮ್ಸ್ ಇತ್ತು ಅಂತ ಅಂದರೆ ನಾವು ಅವಾಗ ಅದನ್ನ ಪ್ರಿಮಿಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ತಗೊಂಡಾಗ ಸೊ ಈ ಕಾರ್ನರ್ ಜೊತೆಗೆ ಬಾಡಿ ಮಧ್ಯದಲ್ಲಿ ಮಾತ್ರ ಒಂದು ಆಟಮ್ ಇದ್ದರೆ ಇದನ್ನು ನಾವು BCC. ನೆಕ್ಸ್ಟು ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ ಸೊ FCC. ಸೊ ಇದರಲ್ಲಿ ಏನಪ್ಪ ಅಂತಂದಾಗ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ಲಲ್ಲಿ ಏನಾಗುತ್ತೆ ಅಂತ ಅಂದರೆ ಒನ್ ಆಟಮ್ ಇನ್ ಈಚ್ ಫೇಸ್. ಅಂದರೆ ಈ ಫೇಸಿಗೆ ಒಂದು ಆಟಮ್ ಮತ್ತು ಈ ಫೇಸಿಗೆ ಒಂದು ಆಟಮ್, ಇದಕ್ಕೆ ಒಂದು ಆಟಮ್, ಇಲ್ಲಿ ಒಂದು ಆಟಮ್,
ಇಲ್ಲಿ ಒಂದು, ಇದಕ್ಕೆ ಒಂದು. ಸೊ ಅಂದರೆ ಈ ಥರ ಎಷ್ಟು 6 ಫೇಸಸ್ ಬರುತ್ತಲ್ವ, 1 2 3 4 5 6. ಸೊ 6 ಫೇಸಸ್ ಏನು ಬರುತ್ತೆ, ಆ 6 ಫೇಸಸ್ಗೂ ಒಂದೊಂದು ಆಟಮ್ ಇರುತ್ತೆ 6 ಫೇಸಸ್ಸಲ್ಲೂ. ನೆಕ್ಸ್ಟು ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಅಂದಾಗ ಇದೇನಿರುತ್ತೆ 8 ಕಾರ್ನರ್ಸ್ದೇನಿರುತ್ತೆ, ಈ ಕಾರ್ನರ್ಸಿನ ಜೊತೆಗೆ ಇಲ್ಲಿ ಆಪೋಸಿಟ್ ಫೇಸಸ್ಸಲ್ಲಿ ಒಂದೊಂದು ಆಟಮ್ ಇರುತ್ತೆ. ಸೊ ಅದನ್ನು ನಾವಿಲ್ಲಿ ಎಂಡ್ ಸೆಂಟರ್ಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇದೆಲ್ಲ ನಿಮಗೆ ಆಲ್ರೆಡಿ ನೀವು ಬೇಸಿಕ್ಸ್ ಕಲ್ತ್ಕೊಂಡಿರ್ತೀರ, ಬಟ್ ಒಂದು ಸತಿ ರಿವಿಷನ್ ಆಗೋ ಥರ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಪ್ರಿಮಿಟಿವ್ ಯೂನಿಟ್. ಇವಾಗ ಗೊತ್ತಾಯ್ತಾ ನಿಮಗೆ ಪ್ರಿಮಿಟಿವ್ ಅಂತ ಅಂದರೆ ಏನು, ಬಾಡಿ ಸೆಂಟರ್ಡ್ ಅಂದರೆ ಏನು, ಫೇಸ್ ಸೆಂಟರ್ಡ್ ಅಂದರೆ ಏನು, ಹೆಂಡ್ ಸೆಂಟರ್ಡ್ ಅಂದರೆ ಏನು ಅಂತ ಗೊತ್ತಾಗಿದೆ. ಸೊ ಇವಾಗ ನೆಕ್ಸ್ಟು ನಂಬರ್ ಆಫ್ ಆಟಮ್ ಪರ್ ಯೂನಿಟ್ ಸೆಲ್. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಇದ್ರ ಮೇಲೂ ಕ್ವಶನ್ಸ್ ಬರ್ಬೋದು. ಸೊ ನಂಬರ್ ಆಫ್ ಆಟಮ್ ಪರ್ ಯೂನಿಟ್ ಸೆಲ್ ಯಾವುದರಲ್ಲಿ, ಇನ್ ಕ್ಯೂಬಿಕ್ ಲ್ಯಾಟಿಸಲ್ಲಿ ಏನಾಗಿರುತ್ತೆ, ಏನು ಹೇಳಿದ್ದೀನಿ 8 ಕಾರ್ನರ್ಸಲ್ಲಿ ಅಷ್ಟೇ ಇರುತ್ತೆ. ಸೊ 8, that is one atom is shared by 8. So therefore 1/8 that is equals to 1. Then BCC ನಲ್ಲಿ 8 into 1/8 ಪ್ಲಸ್ ಒಂದು ಬಾಡಿ ಸೆಂಟರ್ಡ್ ಅಲ್ಲಿ ಇರುತ್ತಲ್ಲ, ಸೊ ಅದು 1 2 ಆಗುತ್ತೆ. FCC ನಲ್ಲಿ 8 ಕಾರ್ನರ್ಸ್ ಅಲ್ಲಿ ಇರುತ್ತೆ ಮತ್ತು 6 ಆನ್ ಈಚ್ ಫೇಸ್, ಸೊ ದಟ್ ಈಸ್ 4. ನೆಕ್ಸ್ಟು ದಟ್ ಈಸ್ ಎಂಡ್ ಸೆಂಟರ್ಡಲ್ಲಿ 8 ಕಾರ್ನರ್ಸ್ ಪ್ಲಸ್ 1 ಆನ್ ಈಚ್ ಆಪೋಸಿಟ್ ಸೈಡ್ಸಲ್ಲಿ 1 ಒಂದಿರುತ್ತೆ, ಸೊ ದಟ್ ಈಸ್ 2 ಬರುತ್ತೆ. ಸೊ ದಿಸ್ ಈಸ್ ವಾಟ್ ಅಬೌಟ್ ದ ಯೂನಿಟ್ ಸೆಲ್. ಸೊ ಯೂನಿಟ್ ಸೆಲ್ ಬಗ್ಗೆ ಇದಾಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ಯಾಕಿಂಗ್ ಫ್ರ್ಯಾಕ್ಷನ್. ಸೊ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಬಂದು ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಸೊ ದಟ್ Z ಇಂಟು ವಾಲ್ಯೂಮ್ ಆಫ್ ಆಟಮ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್. ಇದರಲ್ಲಿ ಪ್ರಾಬ್ಲಮ್ಸ್ ಕೂಡ ಬರ್ಬೋದಾಗಿರುತ್ತೆ. ಸೊ ಅದಕ್ಕೆ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ದಟ್ ಈಸ್ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಈಸ್ ಈಕ್ವಲ್ಸ್ ಟು Z ಇಂಟು ವಾಲ್ಯೂಮ್ ಆಫ್ ಆಟಮ್ ಬೈ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್. ಇನ್ ಪ್ರಿಮಿಟಿವ್ ಅಂತ ಕನ್ಸಿಡರ್ ಮಾಡಿದಾಗ, ಸೊ ದಟ್ ಪ್ರಿಮಿಟಿವ್ನಲ್ಲಿ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಎಷ್ಟಿರುತ್ತೆ, ಸೊ ದಟ್ ಈಸ್ 52% ಇರುತ್ತೆ. BCCನಲ್ಲಿ 68%, FCCನಲ್ಲಿ 74%, HCPನಲ್ಲಿ ದಟ್ ಈಸ್ 74% ಇರುತ್ತೆ, ಡೈಮಂಡಲ್ಲಿ 34%. ಇದು ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅನ್ನೋದಕ್ಕೂ ಇಲ್ಲಿ ಇದೆ, ನೀವು ಬೇಕಾದರೆ ನೋಡ್ಕೊಬೋದು. ಎ ಬಂದು ಹೆಡ್ಜ್ ಲೆಂತ್ ಇದೆ, R ಬಂದು ರೇಡಿಯಸ್, HCP ಅಂತ ಅಂದರೆ ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಆಗಿರುತ್ತೆ. ಸೊ ನೀವು ಬೇಕಾದರೆ ಆಯಿತು ಕ್ಯಾಲ್ಕುಲೇಷನ್ನ ಒಂದ್ಸತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಚೆಕ್ ಮಾಡಿಕೊಂಡ್ರೆ ನಿಮಗೆ ಆವಾಗ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟು ಡೆನ್ಸಿಟಿ ಆಫ್ ದ ಸಾಲಿಡ್. ಸೊ ದಟ್ ಈಸ್ ಈಕ್ವಲ್ಸ್ ಟು Z ಇಂಟು M ಬೈ A ಕ್ಯೂಬ್ ಇಂಟು NA. Z ಅಂದರೆ ಏನು, ನಂಬರ್ ಆಫ್ ಆಟಮ್ ಪರ್ ಯೂನಿಟ್ ಸೆಲ್, M ಅಂದರೆ ಮೊಲಾರ್ ಮಾಸ್, A ಕ್ಯೂಬ್ ಅಂದರೆ A ಅಂದರೆ ಎಡ್ಜ್ ಲೆಂತ್, NA ಅಂದರೆ ಅವಾಗೇಡ್ರೋ ನಂಬರ್. ಸೊ ಡೆನ್ಸಿಟಿ ಆಫ್ ದ ಸಾಲಿಡ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಫಿಸಿಕಲ್ಸ್ ಕೆಮಿಸ್ಟ್ರಿನಲ್ಲಿ ಮೇಯ್ನಾಗಿ ನಾವು ಎಷ್ಟು ಥಿಯರಿಗೆ ಕಾನ್ಸಂಟ್ರೇಟ್ ಮಾಡ್ತೀವೋ ಅಷ್ಟೇ ಪ್ರಾಬ್ಲಮ್ಸ್ಗಳನ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಅದರಲ್ಲೂ ಕೂಡ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಈ ಥರ ಫಾರ್ಮುಲಾಸ್ ಎಲ್ಲ ನೆನ್ಪಿಟ್ಕೊಳ್ಳಿ. ಪ್ಯಾಕಿಂಗ್ ಫ್ರ್ಯಾಕ್ಷನ್ ಫಾರ್ಮುಲಾ ಆಗಿರ್ಬೋದು, ಡೆನ್ಸಿಟಿ ಆಫ್ ದ ಸಾಲಿಡ್ ಫಾರ್ಮುಲಾ ಆಗಿರ್ಬೋದು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ರೇಡಿಯಸ್ ರೇಷಿಯೋ ಇಂದ ಅಯಾನಿಕ್ ಸಾಲಿಡ್ಸಲ್ಲಿ ರೇಡಿಯಸ್ ರೇಷಿಯೋನ ಹೆಂಗೆ ಫೈಂಡ್ ಔಟ್ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ದಟ್ ಈಸ್ radius of cation divided by radius of anion. So this is a simple formula, radius of cation divided by radius of anion. ಸೊ ಮತ್ತು ಇಲ್ಲಿವರೆಗೂ ನಾವು ಸ್ಟಡಿ ಮಾಡೋದ್ರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇದು ತುಂಬ ಇಂಪಾರ್ಟೆಂಟು, ಇದರಲ್ಲಿ ಕ್ವೆಶನ್ಸ್ ಬಂದೇ ಬರುತ್ತೆ. ಸೊ ಇಫ್ ದೇರ್ ಆರ್ ಎನ್ ಆಟಮ್ಸ್ ಇನ್ ದ ಕ್ರಿಸ್ಟಲ್ ಸಿಸ್ಟಮಲ್ಲಿ ಇತ್ತು ಅಂತಂದರೆ, ಒಂದು ಕ್ರಿಸ್ಟಲ್ ಸಿಸ್ಟಮ್ ಇದೆ, ಅದರಲ್ಲಿ ಎನ್ ಆಟಮ್ಸ್ ಇದೆ, ದೆನ್ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್, ಆಕ್ಟಾಹೆಡ್ರಲ್ ವಾಯ್ಡ್ಸ್ ಕೇಳ್ತಾರೆ. ಸೊ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಬಂದು 2n ಇರುತ್ತೆ, ಆಕ್ಟಾಹೆಡ್ರಲ್ ವಾಯ್ಡ್ಸ್ ಬಂದು n ಇರುತ್ತೆ. ಸೊ ಇದು ಬಂದು ಇವತ್ತಿನ ವೀಡಿಯೋ. ಸೊ ಇದು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ನೀವು ಆಲ್ರೆಡಿ ಓದಿರ್ತೀರ, ಬಟ್ ಅದೊಂದು ಕ್ವಿಕ್ ರಿವಿಷನ್ ಥರ ಆಗುತ್ತೆ. ಮತ್ತು ನೀವು ಯಾರ್ಯಾರು ಓದಿಲ್ಲ ಅವರಿಗೆ ಬೇಸಿಕ್ಸಿಂದನೂ ಕೂಡ ನಾವಿಲ್ಲಿ ಹೇಳೋದ್ರಿಂದ ಅವರಿಗೆ ಸ್ವಲ್ಪ ಅರ್ಥ ಆಗುತ್ತೆ ಈಸಿಯಾಗಿ ಅನ್ನೋದು ನಮ್ಮದು ಇದೊಂದು ಸಣ್ಣ ಒಂದು ಪ್ರಯತ್ನ. ಸೊ ಇಲ್ಲೇನಾದರೂ ಸಜೆಷನ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. ಇದೇ ಥರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ಸ್ ಅಗೇನ್.